ಹಲೋ ಗೆಳೆಯರೇ, ವೆಲ್ಕಮ್ ಟು ದೋಸ್ ಮೀಡಿಯಾ. ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ತಾರೆ ಅಂತ ಹೇಳ್ತಾ ಬನ್ನಿ ಮಾರ್ಕೆಟ್ ಅಪ್ಡೇಟ್ ನ ನೋಡೋಣ. ಏಪ್ರಿಲ್ 12ರ ಮಾರ್ಕೆಟ್ ಅಪ್ಡೇಟ್ ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ನೆಗೆಟಿವ್ ಸೆಂಟಿಮೆಂಟ್ ನ ನೋಡೋದಾಗಿದೆ. ನಿಫ್ಟಿಯಲ್ಲಿ ನಮಗೆ 234 ಪಾಯಿಂಟ್ ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆದ್ರೆ ನಿಫ್ಟಿ ಬ್ಯಾಂಕ್ 442 ಪಾಯಿಂಟ್ ಅಷ್ಟು ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ನಮಗೆ 793 ಪಾಯಿಂಟ್ ಅಷ್ಟು ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ನ ನೋಡಕ್ ಸಿಗುತ್ತೆ. ಸೊ ಹಾಗಾದ್ರೆ ಸೆನ್ಸೆಕ್ಸ್ ಅಲ್ಲಿ ನಮಗೆ ಟಾಪ್ ಗೇನರ್ಸ್ ಟಾಪ್ ಲೂಸರ್ಸ್ ನೋಡೋಣ ಬನ್ನಿ. ಸೆನ್ಸೆಕ್ಸ್ ಅಲ್ಲಿ ನಮ್ಗೆ ಇವತ್ತು ಟಾಟಾ ಮೋಟಾರ್ಸ್, TCS, ನೆಸ್ಲೆ ಇಂಡಿಯಾ, ಇಂಡಸ್ಇಂಡ್ ಬ್ಯಾಂಕ್ ಈ ಎಲ್ಲ ಸ್ಟಾಕ್ಗಳು ಟಾಪ್ ಗೇನರ್ಸ್ ಆಗಿದ್ರೆ, ಸನ್ಫಾರ್ಮಾ, ಮಾರುತಿ, ಪವರ್ ಗ್ರಿಡ್, ಟೈಟಾನ್ ಈ ಎಲ್ಲ ಸ್ಟಾಕ್ಗಳು ನೆಗೆಟಿವ್ ಕ್ಲೋಸಿಂಗ್ ಅಲ್ಲಿ ಕೊಟ್ಟಿದೆ. ಸೊ ನಿಫ್ಟಿ 50 ಸ್ಟಾಕ್ಸ್ ನೋಡೋದಾದ್ರೆ ನಮಗೆ ಡಿವಿ ಸ್ಲ್ಯಾಬ್, ಆರ್ಚ್, ಬಜಾಜ್ ಆಟೋ, ಟಾಟಾ ಮೋಟಾರ್ಸ್, TCS, ನೆಸ್ಲೆ ಇಂಡಿಯಾ ಈ ಎಲ್ಲ ಸ್ಟಾಕ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನ ಕೊಟ್ರೆ, ಸನ್ಫಾರ್ಮಾ, ಮಾರುತಿ, ಪವರ್ ಗ್ರಿಡ್, ಟೈಟಾನ್, ONGC ಎಲ್ಲ ನೆಗೆಟಿವ್ ಕ್ಲೋಸಿಂಗ್ ಅಲ್ಲಿ ನೋಡಕ್ಕೆ ಸಿಗುತ್ತೆ. ಇವತ್ತಿನ FII ಮತ್ತೆ DI ಆಕ್ಟಿವಿಟಿ ನೋಡೋದಾದ್ರೆ FII ಇವತ್ತು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿದ್ರು ನೆಟ್ ಬೈಯಿಂಗ್ ನ ಮಾಡಿದ್ದಾರೆ. ಸೊ 6341 ಕೋಟಿಯಷ್ಟು ನೆಟ್ ಬೈಯಿಂಗ್ ಆಗಿದೆ. FII ಮತ್ತೆ FPI ಕಡೆಯಿಂದ ನೋಡೋದಾದ್ರೆ ನೆಟ್ ಸೇಲರ್ಸ್ ಆಗಿದ್ದಾರೆ ಇವತ್ತು. ಸೊ 8027 ಅಷ್ಟು ನೆಗೆಟಿವ್ ಸೆಲ್ಲಿಂಗ್ ಅನ್ನ FIIs ಮಾಡಿದ್ದಾರೆ ಇವತ್ತು ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ನ್ಯಾಸ್ಡಾಕ್ ನಾವು ನೋಡೋದಾದ್ರೆ ಇವತ್ತು ನ್ಯಾಸ್ಡಾಕ್ ಅಲ್ಲಿ ಕೂಡ 267 ಪಾಯಿಂಟ್ ಅಷ್ಟು ನೆಗೆಟಿವ್ ಕ್ಲೋಸಿಂಗ್ ನೋಡಕ್ ಸಿಗುತ್ತೆ. ಡೌಜನ್ಸ್ ಕೂಡ ಅಷ್ಟೇ ನಮಗೆ 475 ಪಾಯಿಂಟ್ ಗಳಷ್ಟು ನೆಗೆಟಿವ್ ಕ್ಲೋಸಿಂಗ್ ನ ನೋಡಕ್ ಸಿಗುತ್ತೆ. ಇಂಡಿಯನ್ ಐಡಿಯಾ ಸ್ಟಾಕ್ಸ್ ಆದಂತ ಇನ್ಫೋಸಿಸ್, ವಿಪ್ರೋ, ICICI ಮತ್ತೆ ರೆಡಿಸ್ ಲ್ಯಾಬ್ ಈ ಎಲ್ಲ ಸ್ಟಾಕ್ ಕೂಡ ನೆಗೆಟಿವ್ ಕ್ಲೋಸಿಂಗ್ ಅಲ್ಲಿ ಕೊಟ್ಟಿದೆ. ಸೊ ಬನ್ನಿ ಗೆಳೆಯರೆ, HAL ಸ್ಟಾಕ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದ HAL ಗೆ 65,000 ಕೋಟಿಯಷ್ಟು ಟೆಂಡರ್ ಸಿಕ್ಕಿರೋದನ್ನ ನೋಡಬಹುದು. ಸೊ ಈ ಒಂದು ನ್ಯೂಸ್ಗೆ HAL ಸ್ಟಾಕ್ ಅಲ್ಲಿ ನಮಗೆ ಇವತ್ತು 2% ಅಪ್ ಸೈಡ್ ಅಲ್ಲಿ ಕ್ಲೋಸಿಂಗ್ ನ ಕೊಟ್ಟಿದೆ. 72 ರೂಪಾಯಿ ಜಂಪ್ ಆಗಿದೆ ಒಂದು ಶೇರ್ಗೆ ಅಂತ ಹೇಳ್ತಾ, ಈ ಒಂದು ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಆಗಿದ್ದು PSU ಸೆಕ್ಟರ್ ಆಗಿರುತ್ತೆ. ಸೊ ಈ ಕಂಪನಿ ರೀಸೆಂಟ್ ನ್ಯೂಸ್ ಪ್ರಕಾರ 84,000 ಕೋಟಿಯಷ್ಟು ಆರ್ಡರ್ ಬುಕ್ ಹೊಂದಿದೆ. ಅದಲ್ಲದೆ 50,000 ಕೋಟಿಯಷ್ಟು ನಮಗೆ ಆರ್ಡರ್ ಪೈಪ್ ಲೈನ್ ಅಲ್ಲಿ ಇದೆ ಅಂತ ಅವರ ಚೇರ್ಮನ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳಿದ್ದಾರೆ. ಸೊ ಈ ಒಂದು ಕಂಪನಿ ಕೂಡ ಆಲ್ಸೋ ಏನ್ ಮಾಡ್ತಿದೆ ಅಂದ್ರೆ ಬೇರೆ ಕಡೆಯಿಂದ ಆರ್ಡರ್ ಕೂಡ ಸಿಗ್ತಿದೆ. ಸೊ ಬೇರೆ ಬೇರೆ ದೇಶದಿಂದ ಆರ್ಡರ್ ಕೂಡ ಸಿಗ್ತಿದೆ ಅಂತ ಕೂಡ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಹಿಂದೂಸ್ತಾನ್ ಯೂನಿಲಿವರ್. ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರುವಂತ ಸ್ಟಾಕ್, ತುಂಬಾ ಕನ್ಸ್ಯೂಮರ್ ಗುಡ್ಸ್ ಅಲ್ಲಿ ಸರ್ವ್ ಮಾಡುವಂತ ಕಂಪನಿ ಇದಾಗಿರುತ್ತೆ. ಈ ಕಂಪನಿ ನೀವು ಕೇಳಿರ್ತೀರಾ, ಹಿಮಾಮಿ ಅವರ ಪ್ರಾಡಕ್ಟ್ ಆಗಿರುವಂತಹ ಫೇರ್ ಅಂಡ್ ಹ್ಯಾಂಡ್ಸಮ್. ಸೊ ಫೇರ್ ಅಂಡ್ ಹ್ಯಾಂಡ್ಸಮ್ ನೀವು ಕೇಳಿರ್ತೀರಾ ಆಲ್ಮೋಸ್ಟ್. ಸೊ ಈ ನೇಮ್ಗೆ ಹಿಂದೂಸ್ತಾನ್ ಯೂನಿಲಿವರ್ ಪ್ರಾಡಕ್ಟ್ ಆಗಿದ್ದಂತ ಫೇರ್ ಅಂಡ್ ಲವ್ಲಿ ನೇಮ್ ನ ಚೇಂಜ್ ಮಾಡಿದ್ದಾರೆ. ಆಕ್ಚುಲಿ ಫೇರ್ ಅಂಡ್ ಲವ್ಲಿ ನೇಮ್ ನಾವು ಇಸ್ ಗ್ಲೋ ಅಂಡ್ ಹ್ಯಾಂಡ್ಸಮ್ ಅಂತ ಒಂದು ಅಡ್ವರ್ಟೈಸ್ ಕೊಟ್ಟಿರ್ತಾರೆ, ನೀವು ಇಲ್ಲಿ ನೋಡ್ಬೋದು. ಆಕ್ಚುಲಿ ಫೇರ್ ಅಂಡ್ ಲವ್ಲಿ ಇಸ್ ನೌ ಇನ್ ಗೋಲ್ಡ್ ಗ್ಲೋ ಅಂಡ್ ಹ್ಯಾಂಡ್ಸಮ್ ಅಂತ. ಸೊ ಇದು ಫೇರ್ ಅಂಡ್ ಹ್ಯಾಂಡ್ಸಮ್, ಇದು ಗ್ಲೋ ಅಂಡ್ ಹ್ಯಾಂಡ್ಸಮ್. ಈ ಒಂದು ವಿಚಾರಕ್ಕೆ ಇಮಾಮಿ ಕೋರ್ಟ್ ಮೆಟ್ಲೆ ಇತ್ತು. ಈ ಒಂದು ವಿಚಾರಕ್ಕೆ ಏನ್ ಮಾಡಿದೆ ಅಂದ್ರೆ ಕೋರ್ಟ್ ಈ ಗ್ಲೋ ಅಂಡ್ ಹ್ಯಾಂಡ್ಸಮ್ ನ ನಿರ್ಬಂಧ ಹೇರಿದೆ. ಸೊ ಅದನ್ನ ಮಾಡಬೇಡಿ ಅಂತ ಹೇಳಿದೆ. ಸೊ ಈ ಒಂದು ನ್ಯೂಸ್ ಇಂದ ನಮಗೆ HUL ಸ್ಟಾಕ್ ಅಲ್ಲಿ ಇವತ್ತು 1.5% ಡೌನ್ ಸೈಡ್ ಅಲ್ಲಿ ನೋಡಕ್ ಸಿಕ್ಕಿದೆ. ಸೊ HUL ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಆಗಿದ್ದು, ನೀವು ಒಂದಷ್ಟರಲ್ಲಿ ಫುಲ್ ಲೋವರ್ ಸರ್ಕ್ಯೂಟ್ ಅಲ್ಲಿ ಇದೆ. ಸೊ ಯಾರಾದ್ರೂ ಬೈ ಮಾಡಬೇಕು ಅಂದ್ರೆ ರಿವ್ಯೂ ಮಾಡಿ, ಅನಾಲಿಸಿಸ್ ಮಾಡಿ, ನಿಮಗ್ ಬೇಕು ಅಂದ್ರೆ ಬೈ ಮಾಡಿ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಹ್ಯಾಡ್ ಮಾಡ್ಕೋಬಹುದಾಗಿದೆ ಈ ಸ್ಟಾಕ್ ನ. ಸೊ ಐಡಿಯಾ, ವೊಡಾಫೋನ್ ಐಡಿಯಾ ಏನಿದೆ, ಈ ಒಂದು FPO ತರ ಪ್ಲಾನ್ ಅಲ್ಲಿ ಇದೆ. 18,000 ಕೋಟಿ FPO ನ ತರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಪ್ರೈಸ್ ಬ್ಯಾಂಡ್ ಆಫ್ ರೂಪೀಸ್ 10 ರಿಂದ 11 ರೂಪಾಯಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ಬೇಕು ಗೆಳೆಯರೆ, ಮಾರ್ಕೆಟ್ ಅಲ್ಲಿ ಈ ಸ್ಟಾಕ್ ನಮ್ಗೆ 12.95 ರೂಪಾಯಲ್ಲಿ ಟ್ರೇಡ್ ಆಗ್ತಿದೆ. ಸೊ ಆದ್ರೆ ಇವರ ಪ್ರೈಸ್ ಬ್ಯಾಂಡ್ ಫಿಕ್ಸ್ ಆಗಿರೋದು 10 ರಿಂದ 11 ರೂಪಾಯಿ. ಸೊ ಆದಿತ್ಯ ಬಿರ್ಲಾ ಕಂಪನಿ ಒಡೆತನದ ಕಂಪನಿ ಇದಾಗಿರುತ್ತೆ. ನೋಡ್ಬೇಕು ಹ್ಯಾಂಕರ್ ಇನ್ವೆಸ್ಟ್ ಯಾವ ತರ ಇನ್ವೆಸ್ಟ್ ಮಾಡ್ತಾರೆ ಈ ಕಂಪನಿಗೆ ಅಂತ ನೋಡ್ಬೇಕಾಗುತ್ತೆ. ಸೊ ಯಾವುದೇ ಒಂದು FPO ತಂದಾಗ ಮಾರ್ಕೆಟ್ ಅಡ್ಜಸ್ಟ್ ಆಗೋದನ್ನ ನಾವು ನೋಡ್ಬೋದು. FPO ಪ್ರೈಸ್ ಬಂದ್ಬಿಟ್ಟು 10 ರಿಂದ 11 ರೂಪಾಯಿ ಇರ್ಲಾಗಿ 11 ರೂಪಾಯಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೂ ಕೂಡ ಸೇಮ್ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇದೆ 12.91 ರೂಪಾಯಿ, ಇದು ಅಡ್ಜಸ್ಟ್ ಆಗೋದನ್ನ ನಾವು ನೋಡ್ಬೋದಾಗುತ್ತೆ. ಸೊ ನೆಕ್ಸ್ಟ್ ಬಂದು TCS. IT ಕಂಪನಿಗಳಲ್ಲಿ ದಿಗ್ಗಜ ಕಂಪನಿ ಅನ್ಸ್ಕೊಂಡಿರೋ TCS ಕಂಪನಿ ತನ್ನ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಸೊ ಇದರಲ್ಲಿ ಒಳ್ಳೆ ನೆಟ್ ಪ್ರಾಫಿಟ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದೆ. 9% ಇನ್ಕ್ರೀಸ್ ಆಗಿ 12,436 ಕೋಟಿ ನೆಟ್ ಪ್ರಾಫಿಟ್ ನ ಇವರು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ 28 ರೂಪಾಯಿ ಡಿವಿಡೆಂಡ್ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಈ ಕಂಪನಿ. ಸೊ ಈ ಒಂದು ನ್ಯೂಸ್ ಬೇಸ್ಡ್ ಆದ ಕಂಪನಿ ಇದು. ಆಕ್ಚುಲಿ ಕಂಪನಿ TCS ಅನೌನ್ಸ್ ಮಾಡುತ್ತೆ ಅಂತ ಗೊತ್ತಿತ್ತು. ಸೊ ಈ ಒಂದು ರೀಸನ್ ಇಂದ ನಮ್ಗೆ TCS ಅಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ನೋಡಕ್ಕೆ ಸಿಕ್ಕಿತ್ತು. ನೋಡ್ಬೇಕು ಈ ಒಂದು ನ್ಯೂಸ್ಗೆ, ಈ ಒಂದು ಇವರ ಪ್ರಾಫಿಟ್ ಗೆ
ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಮಂಡೇ ಮಾರ್ಕೆಟ್ ಯಾವ ತರ ಓಪನ್ ಆಗುತ್ತೆ, ಯಾವ ತರ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಒಪಿನಿಯನ್ ಸಿಗುತ್ತಾ, ನೆಗೆಟಿವ್ ಒಪಿನಿಯನ್ ಸಿಗುತ್ತಾ, ಕಾದ್ ನೋಡ್ಬೇಕಾಗುತ್ತೆ. ಸೊ ಆದ್ರೂ ಕಂಪನಿ ಒಳ್ಳೆ ರಿಸಲ್ಟ್ ಅನ್ನೇ ಅನೌನ್ಸ್ ಮಾಡಿದೆ ಅಂತ ಹೇಳ್ಬೋದು ಗೆಳೆಯರೆ. ಫೈನಲ್ ಡಿವಿಡೆಂಡ್ 28 ರೂಪಾಯಿ ಇದೆ. ಫೈನಲ್ ಡಿವಿಡೆಂಡ್ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗಲ್ಲ ಯಾರ್ಯಾರು ಸ್ಟಾಕ್ ಹೊಂದಿದಾರೋ ಅವ್ರಿಗೆ, ಯಾಕೆಂದ್ರೆ ಫೈನಲ್ ಡಿವಿಡೆಂಡ್ ಅಲ್ಲಿ ಬೋರ್ಡ್ ಅಪ್ರೂವಲ್ ಬೇಕಾಗುತ್ತೆ, ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ. ಈ ಒಂದು ಪ್ರೊಸೆಸ್ ನಡೆಯಕ್ಕೆ ಆಲ್ಮೋಸ್ಟ್ 2 months ಬೇಕಾಗುತ್ತೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.